ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಇಸ್ ಮೈ ಸೆಕೆಂಡ್ ವ್ಲಾಗ್ ಅಂತಲೇ ಹೇಳ್ಬೋದು ನನ್ನ ಚಾನಲ್ಲಿ. ಅದು ಇಷ್ಟೊಂದು ಇಂಪಾರ್ಟೆಂಟ್ ಆಗಿರೋದು ಹೇಳ್ತೀನಿ ಅಂತ ಅಂದ್ಕೊಂಡಿಲ್ಲ. ಆ್ಯಂಡ್ ಈ ಫ್ರೂಟ್ ಸಿಗುತ್ತೆ ಅಂತ ನಾನು ಫಸ್ಟೇ ಅಂದ್ಕೊಂಡಿರಲಿಲ್ಲ. ಆ್ಯಂಡ್ ಇದು ಬಂದು ಲಕ್ಷ್ಮಣ್ ಫಲ್ ಅಂದ್ಬಿಟ್ಟು ಸೀತಾಫಲ ಎಲ್ಲ ಇರ್ತಲ್ಲ, ಸೀತಾಫಲ ಎಲ್ಲ ಅದ್ರ ಫ್ಯಾಮ್ಲಿಗೆ ಸೇರಿದ್ದು. ನೋಡೋಕ್ಕೆ ನೋಡಿ ಅದೇ ಹೇಗಿದೆ ಅಂತ. ಇದನ್ನು ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ, ನನಗೂ ಗೊತ್ತಿರಲಿಲ್ಲ. ಸೊ ನನಗೆ ಗೊತ್ತಿರೋರೊಬ್ರಿಗೆ ಕ್ಯಾನ್ಸರ್ ಬಂದಿತ್ತು. ಸೊ ಅವಾಗ ಡಾಕ್ಟರೇ ಅವ್ರಿಗೆ ಸಜೆಸ್ಟ್ ಮಾಡಿದರು, ಸೊ ಈ ಹಣ್ಣು ತಿಂದರೆ ಸೇರಿಸಿ ಆದಷ್ಟು. ಸೊ ಇದು ಹೆಲ್ಪ್ ಮಾಡುತ್ತೆ ಕ್ಯಾನ್ಸರ್ ಸೆಲ್ಸ್ನ ಡೆಸ್ಟ್ರಾಯ್ ಮಾಡೋಕ್ಕೆ ಅಂತ. ಪೂರ್ತಿಯಾಗಿ ಕ್ಯಾನ್ಸರ್ ವಾಸಿ ಆಗುತ್ತೆ ಅಂತ ಹೇಳಲ್ಲ, ಯಾವ ಸ್ಟಡೀಸಲ್ಲೂ ಇಲ್ಲ. ಬಟ್ ಡಾಕ್ಟರೇ ಸಜೆಸ್ಟ್ ಮಾಡಿದ್ದಾರೆ ಅಂದರೆ ನೀವು ತಿಳ್ಕೊಬೋದು ಇದು ಎಷ್ಟು ಇಂಪಾರ್ಟೆನ್ಸ್ ಇದೆ ಇದಕ್ಕೆ ಅಂತ. ಇದು ಲಾಂಗ್ ಟರ್ಮಲ್ಲಿ ಸೇವಿಸೋದ್ರಿಂದ ಕ್ಯಾನ್ಸರ್ ಸೆಲ್ಸ್ನ ಡೆಸ್ಟ್ರಾಯ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಅಂತಲೂ ಹೇಳಿದ್ದು, ವಿತ್ ಟ್ರೀಟ್ಮೆಂಟ್. ಆಮೇಲೆ ಇದು ನೋಡೋಕ್ಕೆ ರೌಂಡಾಗಿರುತ್ತೆ, ಹಾರ್ಟ್ ಶೇಪಲ್ಲಿರುತ್ತೆ. ಸೊ ಮೈ ಮೇಲೆ ಸ್ವಲ್ಪ ಮುಳ್ಳು ಥರ ಅನಿಸ್ತಿರುತ್ತೆ. ಇಟ್ ವಾಸ್ ಲೈಕ್ ಇನ್ ಸೀತಾಫಲದ ಫ್ಯಾಮ್ಲಿ ಅಂದರೆ ನಿಮಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಬಟ್ ಇದು ಡಿಫ್ರೆಂಟು. ಇದು ಇವಾಗ ಬಿಗ್ ಬಾಸ್ಕೆಟಲ್ಲಿ ಅವೈಲಬಲ್ ಇದೆ. ಸೊ ಯಾರಿಗೆಲ್ಲ ಇದು ಬೇಕಾಗಿದೆಯೋ ತಿಂದರೆ ಒಳ್ಳೆಯದು, ಮಕ್ಳಿಗೆ ಕೊಡ್ಬೋದು, ದೊಡ್ಡವ್ರಿಗೂ ಕೊಡ್ಬೋದು. ಸೊ ದಯವಿಟ್ಟು ಇದನ್ನು ಆದಷ್ಟು ತಗೊಂಡು ತಿನ್ನೋಕ್ಕೆ ಟ್ರೈ ಮಾಡಿ. ಇದು ಎಲ್ಲ ಸೀಸನಲ್ಲೂ ಸಿಗೋಲ್ಲ, ಬರೀ ಮಳೆಗಾಲದಲ್ಲಿ ಮಾತ್ರ ತುಂಬ ಸಿಗುತ್ತೆ. ಸೊ ಇದು ಬೇರೆ ದೇಶಗಳಲ್ಲಿ ಬೆಳೆಯೋದು, ನಮ್ಮ ಕಡೆ ಅಷ್ಟು ಬೆಳೀತಾರೋ ಇಲ್ವೋ, ಐ ಡೋಂಟ್ ಹ್ಯಾವ್ ದಟ್ ಮಚ್ ಆಫ್ ಐಡಿಯಾ ಅಬೌಟ್ ದಸ್. ಬಟ್ ಬೇರೆ ದೇಶದಲ್ಲಿ ಬೆಳೆಯೋದಂತೆ, ಊರ ಕಡೆ ಬೆಳೆಯುತ್ತೋ ಏನೋ, ನಾನು ಎಲ್ಲೂ ನೋಡಿಲ್ಲ. ನಾನು ಹುಟ್ಟಿದಾಗಿಂದನೂ ಇದು ತಿಂದು ಇಲ್ಲ, ನಾನು ನೋಡೂ ಇಲ್ಲ. ಸೊ ನಂಗೆ ಇವಾಗ ಇದ್ರ ಬಗ್ಗೆ ಒಂದು ಪರಿಚಯ ಆಗಿದ್ದು ಈ ಹಣ್ಣು ನನಗೆ. ಸೊ ಇದನ್ನು ನನಗೆ ಸಿಕ್ಕಿದ್ರೆ ನನಗೆ ತುಂಬ ಖುಷಿ ಆಯಿತು. ಸೊ ನಾನು ಇದನ್ನು ನನ್ನ ವ್ಯೂವರ್ಸ್ಗೆ ತಿಳಿಸ್ಲೇಬೇಕಂತ ನಾನು ಇದನ್ನು ಮಾಡ್ತಾಯಿದ್ದೀನಿ. ಆ್ಯಂಡ್ ಇದರಲ್ಲಿ ವಿಟಮಿನ್ ಸಿ ಜಾಸ್ತಿ ಆಗಿರುತ್ತೆ, ಫೈಬರ್ ಅಂಶ ಜಾಸ್ತಿ ಇರುತ್ತೆ, ಆ್ಯಂಟಿ ಆಕ್ಸಿಡೆಂಟ್ಸು, ಆಮೇಲೆ ಬ್ಲಡ್ ಶುಗರ್ನ ಕಮ್ಮಿ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ಬ್ಯಾಲೆನ್ಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ಇನ್ಫ್ಲಮೇಷನ್ನು ಮತ್ತು ಡೈಜೆಷನ್ಗೆ ತುಂಬ ಒಳ್ಳೆಯದು, ಜೀರ್ಣಾಂಶಕ್ಕೆ ತುಂಬ ಒಳ್ಳೆಯದು. ಮತ್ತು ಐ ಹೆಲ್ತ್ಗೂ ಸಹ ತುಂಬ ಒಳ್ಳೆಯದು. ಬ್ಲಡ್ ಪ್ರೆಷರ್ನ ರೆಗ್ಯುಲೇಟ್ ಮಾಡೋಕ್ಕೆ, ಪ್ರಿವೆಂಟಿಂಗ್ ಡಯಾಬಿಟಿಸ್ ಎಲ್ಲದಕ್ಕೂ ತುಂಬ ಒಳ್ಳೆಯದಿದು. ಆ್ಯಂಡ್ ಇದರಲ್ಲಿ ತುಂಬ ರೆಸಿಪಿ ಸಹ ಮಾಡ್ತಾರೆ, ಜ್ಯೂಸ್ ಮಾಡ್ತಾರೆ. ಅದು ಪಲ್ಪಿಂದ ಇದು ಸೇಮ್ ಸೀತಾಫಲ ಥರನೇ ಇರುತ್ತೆ. ಬಟ್ ಸೀತಾಫಲ ಥರ ಜಾಸ್ತಿ ಬೀಜ ಇರೋದಿಲ್ಲ, ಜಾಸ್ತಿ ಫ್ರೂಟ್ ಸಿಗುತ್ತೆ. ಇದರದ್ದು ಟೇಸ್ಟ್ನೆಸ್ ಬಂದು ಸ್ವಲ್ಪ ಆ್ಯಪಲ್ ಮತ್ತು ನಿಂಬೆಹಣ್ಣು ಸ್ವಲ್ಪ, ಅಂದರೆ ಅದೆರಡು ಒಟ್ಟಿಗೆ ತಿಂದರೆ ಹೆಂಗಿರುತ್ತೆ, ನಿಂಬೆಹಣ್ಣು ಅನ್ನೋದಕ್ಕಿಂತ ಸ್ಟ್ರಾಬೆರಿ, ಅವೆರಡೂ ಮಿಕ್ಸ್ ಮಾಡ್ಕೊಂಡು ತಿನ್ನೋದ್ರಿಂದ ಹೆಂಗೆ ಟೇಸ್ಟ್ ಬರುತ್ತೋ ಹಾಗೆ ಇರುತ್ತೆ. ಒಂದು ಸ್ವಲ್ಪ ಕಾಟನ್ ಥರ ಫೀಲ್ ಆಗ್ತಿತ್ತು ನನಗೆ ತಿನ್ನಬೇಕಾದ್ರೆ. ನಾನಂತೂ ಇದು ಫಸ್ಟ್ ಟೈಮ್ ಟ್ರೈ ಮಾಡಿದ್ದಲ್ಲ. ಸೊ ಇಟ್ ವಾಸ್ ಲೈಕ್ ಡಿಫ್ರೆಂಟ್ ಆಗಿತ್ತು, ಬಟ್ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಸೊ ಆರೋಗ್ಯಕ್ಕೆ ಒಳ್ಳೆಯದಂದರೆ ಟೇಸ್ಟ್ ಎಲ್ಲ ನಾವು ಮ್ಯಾಟರ್ ಆಗಲ್ಲ ಯಾರಿಗೂ. ಸೊ ಆರೋಗ್ಯ ಫಸ್ಟ್ ಚೆನ್ನಾಗಿರಬೇಕು. ಇದು ಒಂದು ಹಣ್ಣಿಂದ ಇಷ್ಟೊಂದೆಲ್ಲ ಉಪಯೋಗ ಆಗುತ್ತೆ ಅಂದರೆ ಯಾಕೆ ತಿನ್ನಬಾರ್ದು. ಟೇಸ್ಟ್ ಸ್ವಲ್ಪ ಹುಳಿ ಅಂಶ ಇದೆ. ಹುಳಿ ಇಷ್ಟಪಡೋರ್ಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಆ್ಯಂಡ್ ಇಷ್ಟಪಡ್ದಲೇ ಇರೋರು ಆರಾಮಾಗಿ ಜ್ಯೂಸ್ ಮಾಡ್ಕೊಂಡು ಕುಡಿಬೋದು, ಸ್ಮೂದಿಗಳಾಗಿ ಮಾಡ್ಬೋದು. ಅದು ಸೀಡ್ಸ್ನ ಸಪ್ರೇಟ್ ಮಾಡ್ಬಿಟ್ಟು ಜಸ್ಟ್ ಸ್ಮೂತಿ ಹೇಗೆ ಮಾಡ್ತಿರೋ ನೀವು, ಓಟ್ಸ್ ಸ್ಮೂತಿ ಆರ್ ಬನಾನಾ ಸ್ಮೂತಿ, ಎಲ್ಲ ನಾರ್ಮಲ್ ಸ್ಮೂತೀಸ್ ಹೆಂಗೆ ಮಾಡ್ತಿರೋ ಹಾಗೆ ಮಾಡಿ ಸಹ ಕುಡಿಬೋದು. ನನ್ನ ಮಕ್ಕಳಿಗೆ ಅಷ್ಟು ಲೈಕ್ ಆಗಿಲ್ಲ, ಸೊ ನಾನು ಜ್ಯೂಸ್ ಥರ ಮಾಡಿನೇ ಕೊಟ್ಟೆ. ಬಟ್ ಒಂದು ಅರ್ಧ ಗ್ಲಾಸ್ ಅಷ್ಟಾದರೂ ಕುಡಿಬೋದು ಮಕ್ಕಳು ಆರಾಮಾಗಿ. ಸೊ ನೀವು ಅಷ್ಟೇ ಮಿಸ್ ಮಾಡ್ದಲ್ಲೇ ಇದನ್ನು ದಯವಿಟ್ಟು ಎಲ್ಲ ಸಿಕ್ಕಿದ್ರೆ ಕಂಡ್ರೆ ದಯವಿಟ್ಟು ಬಿಡೋಕ್ಕೆ ಹೋಗಬೇಡಿ. ಇದಂತೂ ನಾನು ಶೇರ್ ಮಾಡ್ತೀನಿ ಅಂದರೆ ನನಗಂತೂ ತುಂಬ ಖುಷಿ ಆಗ್ತಿದೆ. ಆ್ಯಕ್ಚುಲಿ ಇದು ನನಗೆ ಸಿಕ್ತು, ನಾನು ತಿಂದಿದ್ದೀನಿ ಇದನ್ನು ಅಂದರೆ ಐ ವಾಸ್ ಲೈಕ್ ಸೋ ಹ್ಯಾಪಿ. ಸೊ ನೀವು ಆದಷ್ಟು ಇದನ್ನು ಸಿಕ್ಕಿದ ತಕ್ಷಣ ತಿನ್ನಿ. ಆ್ಯಂಡ್ ಇದು ಎಷ್ಟೊಂದು ಇನ್ಫೆಕ್ಷನ್ಸ್ನ ಕ್ಯೂರ್ ಮಾಡುತ್ತೆ. ಆಮೇಲೆ ಎಷ್ಟೊಂದು ಹೆಲ್ತ್ ಬೆನಿಫಿಟ್ಸ್ ಇದೆ. ಬೋನ್ ಹೆಲ್ತ್ಗೆ ಒಳ್ಳೆಯದು. ಆಮೇಲೆ ಪೇಯ್ನ್ ಏನಾದರೂ ಇದ್ರೂ ಅಷ್ಟೇ ರಿಲೀವ್ ಮಾಡುತ್ತೆ. ಸೊ ಇಟ್ ವಾಸ್ ಲೈಕ್ ಸೋ ಬೆನಿಫಿಷಿಯಲ್ ಟು ಯುವರ್ ಹೆಲ್ತ್. ಪ್ಲೀಸ್ ಕನ್ಸ್ಯೂಮ್ ಇಟ್. ಅಲ್ಲಿ ಇದರಲ್ಲಿ ಇನ್ಫ್ಲಮೇಷನ್ ಬ್ಯಾಲೆನ್ಸ್ ಮಾಡುತ್ತೆ, ಇಮ್ಯುನಿಟಿ ಚೆನ್ನಾಗಿಡುತ್ತೆ, ಅಂದರೆ ರೋಗ ನಿರೋಧಕ ಶಕ್ತಿ ಕೊಡುತ್ತೆ. ಆಮೇಲೆ ಇದರಿಂದ ಎಷ್ಟೊಂದು ರೆಸಿಪಿ ಸಹ ಮಾಡ್ತಾರೆ. ಇದರಿಂದ ಚಟ್ನಿ ಸಹ ಮಾಡ್ತಾರೆ, ಬಟ್ ಚಟ್ನಿ ರೆಸಿಪಿ ನನಗೆ ಗೊತ್ತಿಲ್ಲ. ಬಟ್ ಸ್ಮೂತಿ ಆ್ಯಂಡ್ ಫ್ರೂಟ್ ಜ್ಯೂಸ್ ಮಾತ್ರ ನೀವು ಆರಾಮಾಗಿ ಮಾಡ್ಕೊಂಡು ಕುಡಿಬೋದು. ಆ್ಯಂಡ್ ಇದಂತೂ ತುಂಬ ಯೂಸ್ಫುಲ್ ಗಾಯ್ಸ್. ದಯವಿಟ್ಟು ಇದನ್ನು ಆದಷ್ಟು ತಿನ್ನೋಕ್ಕೆ ಟ್ರೈ ಮಾಡಿ. ಸೊ ನಿಮಗೆ ಎಷ್ಟೊಂದು ಜನಕ್ಕೆ ಆರಾಮಾಗಿ ಊರ ಕಡೆ ಇದೆ ಸಿಗುತ್ತೆ ಅಂದ್ಕೊಂಡಿದ್ದೀನಿ. ಐ ಡೋಂಟ್ ಹ್ಯಾವ್ ದಟ್ ಮಚ್ ಆಫ್ ಐಡಿಯಾ. ಬಟ್ ಎಲ್ಲಿ ಸಿಕ್ಕಿದ್ರು ದಯವಿಟ್ಟು ಈ ಹಣ್ಣು ಮಾತ್ರ ಬಿಡೋಕ್ಕೆ ಹೋಗಬೇಡಿ, ಆದಷ್ಟು ತಿಂದುಬಿಡಿ ಅಷ್ಟೇ. ಆ್ಯಂಡ್ ಇದೇ ಥರ ಇನ್ನೂ ಜಾಸ್ತಿ ವೀಡಿಯೋಸ್ ಬೇಕಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಶೇರ್ ಮಾಡಿ ಇದನ್ನು ಆದಷ್ಟು ಗೊತ್ತಿಲ್ಲದಲ್ಲೇ ಇರೋರಿಗೆ. ಸೊ ಒಂದು ಇನ್ಫಾರ್ಮೇಷನ್ ಸಿಗುತ್ತೆ. ಎಷ್ಟೊಂದು ಜನಕ್ಕೆ ಈ ಹಣ್ಣಿನ ಬಗ್ಗೆ ಗೊತ್ತಿಲ್ಲ, ಈ ಹಣ್ಣು ನೋಡಿರಲ್ಲ. ಸೊ ಪ್ಲೀಸ್ ಡೂ ಶೇರ್ ದಿಸ್ ವಿಡಿಯೋ ವಿತ್ ಯೋರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಸೊ ದಟ್ ನಿಮಗೆ ಕುಕಿಂಗ್ ಬ್ಲಾಗ್ಸ್ ಆರ್ ಫ್ಯಾಷನ್ ಆರ್ ಶಾಪಿಂಗ್ ಏನೇ ರಿಲೇಟೆಡ್ ಇದ್ದರೂ ಆರಾಮಾಗಿ ನೀವು ನನ್ನ ಚಾನಲಲ್ಲಿ ನೋಡ್ಬೋದು. ಆ್ಯಂಡ್ ನಿಮ್ಗೆ ಲೈಕ್ ಸಹ ಆಗುತ್ತೆ. ಆ್ಯಂಡ್
ಥ್ಯಾಂಕ್ಸ್ ಫಾರ್ ಯುವರ್ ಸಪೋರ್ಟ್. ಆ್ಯಂಡ್ ಎಷ್ಟೊಂದು ಜನ ನನ್ನ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಆಲ್ರೆಡಿ ನಂಗೆ ಸಪೋರ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ದ್ಯಾಟ್. ಥ್ಯಾಂಕ್ಸ್ ಫಾರ್ ದೆಮ್. ಆ್ಯಕ್ಚುಲಿ ನಮ್ಮ ಸಬ್ಸ್ಕ್ರೈಬರ್ಸ್ ಇನ್ನು ಇವಾಗ ಸ್ಟಾರ್ಟ್ ಮಾಡಿರೋದ್ರಿಂದ ದಿಸ್ ಅ ನ್ಯೂ ಚಾನಲ್. ಆ್ಯಂಡ್ ಥ್ಯಾಂಕ್ ಯು ಫಾರ್ ಮೈ ಸಬ್ಸ್ಕ್ರೈಬರ್ಸ್. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಹೋಗಿ ನನ್ನ ಪೇಜ್ನ ಫಾಲೋ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.